ಚಂದ. ಅಂಥದ್ರಲ್ಲಿ ಈ ನದಿ ಮೂಲಗಳನ್ನು ಹುಡುಕಿಕೊಂಡು ಬರೋದಿದೆಯಲ್ಲ, ಅದು ಇನ್ನೂ ತುಂಬ ಚಂದ. ಯಾಕಂದರೆ ನಾವು ತುಂಬ ನದಿ ಮೂಲಗಳಿಗೆ ಹೋಗಿದ್ದೇವೆ, ಇದಕ್ಕಿಂತ ಮೊದಲು ಹೋಗಿದ್ದೇವೆ. ಹುಟ್ಟತಕ್ಕಂಥ ಈ ಪವಿತ್ರ ವರದಾ ನದಿಯು ಮುಂದೆ ಹರಿದು ತುಂಗಭದ್ರಾ ನದಿಗೆ ಸೇರುತ್ತೆ. ಗಳಗನಾಥ ಅನ್ನೋ ಪ್ಲೇಸಲ್ಲಿ ಈ ವರದಾ ನದಿ ಸೇರುತ್ತೆ. ನಮ್ಮ ವರದಾ ನದಿಯ ಉಗಮ ಸ್ಥಾನ. ಮಾನವನ ಎಲ್ಲ ನಾಗರಿಕತೆಗಳು ಹುಟ್ಟಿದ್ದು ನದಿಯ ತಟದಲ್ಲೇ. ಹೌದು. ಅದೇ ರೀತಿಯಾಗಿ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಮಲೆನಾಡಿನಲ್ಲಿ ಅನೇಕ ನದಿಗಳು ಹುಟ್ಟಿ ಹರಿದು ಸಮುದ್ರವನ್ನು ಸೇರ್ತವೆ. ಹಾಗೆಯೇ ನಮ್ಮ ಕನ್ನಡದ ಮೊಟ್ಟ ಮೊದಲ ರಾಜರುಗಳಾದ ಬನವಾಸಿಯ ಕದಂಬರು ಈ ನದಿಯ ಮೂಲದಲ್ಲಿಯೇ, ಅಂದರೆ ಈ ನದಿಯ ತಟದಲ್ಲಿಯೇ ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸಿದರು. ಹೌದು, ಅವರ ರಾಜಧಾನಿ ಆದಂತಹ ಬನವಾಸಿ ಇರೋದು ನದಿಯ ತಟದಲ್ಲೇ. ಆ ನದಿ ಯಾವುದಪ್ಪ ಅಂತಂದರೆ ವರದಾ ನದಿ. ಸೊ ಈ ನದಿಯ ಮೂಲವನ್ನು ನಾವು ಹುಡುಕಿಕೊಂಡು ಇವತ್ತು ಬಂದಿದ್ದೇವೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ವರದಾ ನದಿಯ ಮೂಲ ಸ್ಥಾನ ಹೇಗಿದೆ, ಎಲ್ಲಿದೆ ಅನ್ನೋದನ್ನು ನಿಮಗೆ ತೋರಿಸ್ತೇವೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ನೀವು ನೋಡ್ತಿದ್ದೀರಾ AK ಕನ್ನಡ ವ್ಲಾಗ್ಸ್. ಬಂದು ತಲುಪಿದ್ದೀವಿ ವರದಾ ನದಿಯ ಮೂಲಸ್ಥಾನಕ್ಕೆ. ಹಾಗೆಯೇ ನಾವು ಇಲ್ಲಿ ದೇವಸ್ಥಾನವನ್ನು ನೋಡ್ಬೋದು. ವರದಾ ದೇವಿಯ ದೇವಸ್ಥಾನ ಇದೆ. ಅದರ ದೇವಿಯ ಮೂಲ ವಿಗ್ರಹದ ಅಡಿಯಿಂದಲೇ ಈ ವರದಾ ನದಿ ಉದ್ಭವವಾಗುತ್ತೆ. ಅದುವೇ ಒಂದು ಇಲ್ಲಿನ ವಿಶೇಷ. ಅದನ್ನು ಮಲೆನಾಡಂದ್ರೇ ತುಂಬ ಚಂದ. ಅಂಥದ್ರಲ್ಲಿ ಈ ನದಿ ಮೂಲಗಳನ್ನು ಹುಡುಕಿಕೊಂಡು ಬರೋದಿದೆಯಲ್ಲ, ಅದು ಇನ್ನೂ ತುಂಬ ಚಂದ. ಯಾಕಂದರೆ ನಾವು ತುಂಬ ನದಿ ಮೂಲಗಳಿಗೆ ಹೋಗಿದ್ದೇವೆ, ಇದಕ್ಕಿಂತ ಮೊದಲು ಹೋಗಿದ್ದೇವೆ. ಅದರಲ್ಲಿ ಮಳೆಗಾಲ ಬಂದರೆ ನಮಗೆ ನದಿ ಮೂಲಗಳನ್ನು ಹುಡುಕೋದೇ ಒಂಥರ ಇಂಟ್ರೆಸ್ಟ್. ನಿಜ, ನದಿ ಮೂಲಗಳ ಮತ್ತು ಋಷಿ ಮೂಲಗಳನ್ನು ಹುಡುಕಬಾರ್ದು ಅಂತ ಹೇಳ್ತಾರೆ, ಬಟ್ ನಾವು ಹುಡ್ಕೊಂಡು ಬರ್ತೀವಿ. ತುಂಬ ನದಿಗಳ ಮೂಲಗಳನ್ನು ಅಂದರೆ ಉಗಮ ಸ್ಥಾನಗಳನ್ನು ನಾವು ನಮ್ಮ ಚಾನಲಲ್ಲಿ ಹಾಕಿದ್ದೇವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ವರದಾ ನದಿಯ ಉಗಮ ಸ್ಥಾನ ಏನಿದೆಯಲ್ಲ, ಅಲ್ಲಿರ್ತಕ್ಕಂತಹ ದೇವಸ್ಥಾನ ಶ್ರೀ ವರದಾಂಬಾ ದೇವಿ ದೇವಸ್ಥಾನ. ವರದಾ ನದಿಯ ಉಗಮ ಸ್ಥಾನದಲ್ಲಿರ್ತಕ್ಕಂಥ ವರದಾಂಬಾ ದೇವಿಯ ವಿಶೇಷತೆ ಏನಂತಂದರೆ, ಈ ವರದಾಂಬಾ ದೇವಿಯು 3 ದೇವಿಯರ ಸಂಗಮ ಅಂತೆ. ಗಾಯತ್ರಿ, ಸಾವಿತ್ರಿ ಹಾಗೂ ಸರಸ್ವತಿ, ಈ 3 ದೇವಿಯರ ಸಂಗಮನೇ ಈ ವರದಾಂಬಾ ದೇವಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ವರದಾಂಬಾ ದೇವಿಯ ದರ್ಶನವನ್ನು ಮಾಡೋಣ, ಕೃಪೆಗೆ ಪಾತ್ರರಾಗೋಣ. ಬನ್ನಿ. ಈ ವರದಾಂಬಾ ದೇವಿಯ ದೇವಸ್ಥಾನದ ಸನ್ನಿಧಿಯಲ್ಲೇ ಅನೇಕ ಚಿಕ್ಕ ಚಿಕ್ಕ ಗುಡಿಗಳಿದ್ದಾವೆ. ಇದು ಶ್ರೀ ಸೂರ್ಯನಾರಾಯಣ ದೇವರ ಗುಡಿ. ಅದೇ ರೀತಿಯಾಗಿ ಪಕ್ಕದಲ್ಲೂ ಇಲ್ಲಿ 1-2 ಗುಡಿಗಳಿದ್ದಾವೆ. ಅನೇಕ ಗುಡಿಗಳಿದ್ದಾವೆ ಸುತ್ತಮುತ್ತ. ಹೌದು. ಈ ವರದಾ ನದಿಯ ಮೂಲ ಸ್ಥಾನ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ
ಸಾಗರದ ಹತ್ತಿರ ಬರುತ್ತೆ. ಸಾಗರದಿಂದ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿ ಈ ವರದಾ ಮೂಲ ಸ್ಥಾನ ಇದೆ. ಅದೇ ರೀತಿಯಾಗಿ ನೀವು ಹುಬ್ಬಳ್ಳಿಯಿಂದ ಬರ್ತೀರಂದರೆ ಒಂದು ಸುಮಾರು 170 ಕಿಲೋಮೀಟರ್ ದೂರ ಆಗ್ತದೆ. ಹಾಗೆ ಜೋಗ ಜಲಪಾತಕ್ಕೆ ಬಂದರೆ ಅಲ್ಲಿಂದ ಒಂದು 35 ಕಿಲೋಮೀಟರ್ ದೂರದಲ್ಲಿ ಈ ವರದಾ ಮೂಲ ಸ್ಥಾನವನ್ನು, ಉಗಮ ಸ್ಥಾನವನ್ನು ನೀವು ನೋಡ್ಬೋದು. ವರದಾ ನದಿ ಹುಟ್ಟೋದು ಈ ವರದಾಂಬಿಕಾ ದೇವಿಯ ಪಾದದ ಅಡಿಯಿಂದ. ಹಾಗೆಯೇ ಇದು ಮುಂದಕ್ಕೆ ಹರಿದು ಲಕ್ಷ್ಮೀ ತೀರ್ಥಕ್ಕೆ ಹೋಗುತ್ತೆ. ಇಲ್ಲಿ ನೋಡಿ, ಮುಂದಕ್ಕೆ ನೀವು ನೋಡ್ಬೋದು ಲಕ್ಷ್ಮೀ ತೀರ್ಥವನ್ನು. ಇಲ್ಲಿಂದ ನೆಕ್ಸ್ಟ್ ಅದು ಹೋಗೋದು ಪಕ್ಕದಲ್ಲಿರುವ ಸರ್ವತೀರ್ಥಕ್ಕೆ. ಹೌದು. ಸೊ ಈ ಲಕ್ಷ್ಮೀ ತೀರ್ಥದಲ್ಲಿ ಸೇರಿದಂತಹ ವರದಾ ನದಿ ಮುಂದೆ ಈ ಕಲ್ಯಾಣಿಯಿಂದ ಪಕ್ಕದಲ್ಲಿರ್ತಕ್ಕಂತಹ ಸರ್ವತೀರ್ಥ ಎಂಬ ದೊಡ್ಡ ಕಲ್ಯಾಣಿಗೆ ಸೇರುತ್ತೆ. ಸೊ ಇದರಲ್ಲಿ 24 ತೀರ್ಥಗಳು ಉಗಮಿಸ್ತಾವಂತೆ. ಅದಕ್ಕಾಗಿ ಈ ಕಲ್ಯಾಣಿಗೆ ಸರ್ವತೀರ್ಥ ಅಂತ ಕರೀತಾರೆ. ನೋಡಿ ಎಷ್ಟೊಂದು ದೊಡ್ಡದಾದ ಕಲ್ಯಾಣಿ. ನೋಡಿ, ಹಾಗೆಯೇ ಸರ್ವ ತೀರ್ಥದಿಂದ ಅಲ್ಲಿ ಒಂದು ಕಮಾನ್ ಇದೆಯಲ್ಲ, ಅಲ್ಲಿಂದ ಮುಂದಕ್ಕೆ ಸಣ್ಣ ಜರಿಯಾಗಿ ವರದೆಯು ವರದಾ ನದಿಯಾಗಿ ಹರಿತಾಳೆ. ಬನ್ನಿ ನಾವು ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರುವ. ಇಲ್ಲಿ ಲಕ್ಷ್ಮೀ ತೀರ್ಥ ಇದೆ, ಇಲ್ಲಿ ಚಕ್ರತೀರ್ಥ, ಹೌದು, ಅಥವಾ ಸರ್ವತೀರ್ಥ ಅಂತೀವಿ. ಇಲ್ಲಿ ಬರ್ದಿದ್ದಾರೆ ನೋಡಿ, ಲಕ್ಷ್ಮೀ ತೀರ್ಥ. ಹೌದು. ಆಮೆ ಇದೆ, ಆಮೆ ನೋಡಿ ಇಲ್ಲಿ ಅಲ್ಲ. ಹೌದು, ಆಮೆಗಳಿದ್ದಾವೆ. ವರದಾ ನದಿಯ ಉಗಮಕ್ಕೂ ಒಂದು ಪೌರಾಣಿಕ ಕಥೆ ಇದೆ. ಶಿವಪರಮಾತ್ಮ ರೌದ್ರಾವತಾರದಲ್ಲಿದ್ದಾಗ ವಿಷ್ಣುದೇವರು ಶಿವನಿಗೆ ತಲೆಗೆ ಅಭಿಷೇಕವನ್ನು ಮಾಡ್ತಾರೆ. ಅಂದರೆ ಶಂಖದಿಂದ ಭಗೀರಥಿ ತೀರ್ಥವನ್ನು ಹಿಡ್ಕೊಂಡು ಅಭಿಷೇಕವನ್ನು ಮಾಡ್ತಾರೆ. ಅದರಿಂದ ಹರಿದಂತಹ ನದಿಯೇ ಈ ವರದಾ ನದಿ ಅಂತ ಒಂದು ಪೌರಾಣಿಕ ಕಥೆ ಇದೆ. ಅಂದರೆ ಶಿವದೇವರನ್ನು ಶಾಂತಗೊಳಿಸಲಿಕ್ಕೋಸ್ಕರ ವಿಷ್ಣುದೇವರು ಅವರಿಗೆ ಅಭಿಷೇಕವನ್ನು ಮಾಡಿದ್ದು. ನೋಡಿ, ಉಗಮದಲ್ಲೇ ವರದಾ ನದಿಯನ್ನು ಮುಟ್ಟುವಂಥ ಭಾಗ್ಯ ನಮ್ಮದು. ಅದು ಈ ಮಾನ್ಸೂನಲ್ಲಿ ತುಂಬಿ ಹರಿತಿರ್ತದೆ ನದಿಗಳೆಲ್ಲ. ಆ ಟೈಮಲ್ಲಿ ಇಲ್ಲಿ ಬಂದು ನದಿಗಳ ಉಗಮಕ್ಕೆ ಬರೋದೇ ಒಂಥರ ಖುಷಿ ಕೊಡುತ್ತೆ. ಹೌದು, ಮಳೆಗಾಲದಲ್ಲಿ ಈ ನದಿಯ ಉಗಮ ಸ್ಥಾನ ಏನಿರುತ್ತಲ್ಲ, ಇದು ನೀರು ತುಂಬಿ ಮೇಲೆ ಬರುತ್ತೆ. ಸೊ ಅದೇ ರೀತಿಯಾಗಿ ತುಂಬ ಅದ್ಭುತವಾಗಿ ಈ ನದಿ ಉಗಮವಾಗಿ ಮುಂದೆ ಹರಿದು ಹೋಗುತ್ತೆ. ಸೊ ಇದನ್ನು ನೋಡಲಿಕ್ಕೆ 2 ಕಣ್ಣು ಕೂಡ ಸಾಲದು. ಅದೇ ರೀತಿಯಾಗಿ ಇದು ಏನಿದೆಯಲ್ಲ, ನಮ್ಮ ಕದಂಬರ ರಾಜಧಾನಿ ಬನವಾಸಿ, ಅದರ ಮುಂದುಗಡೆ ಹರಿಯುವಂಥ ನದಿಯೇ ವರದಾ ನದಿ. ಹೌದು, ನೀವು ನಮ್ಮ ವಿಡಿಯೋ ಮಧುಕೇಶ್ವರ ದೇವಸ್ಥಾನ ಬನವಾಸಿದು ವಿಡಿಯೋ ನೋಡಿದರೆ ಅದರಲ್ಲಿ ತೋರಿಸಿದ್ದೇವೆ ವರದಾ ನದಿಯನ್ನು. ಸೊ ಆ ನದಿಯ ಉಗಮ ಸ್ಥಾನಕ್ಕೆ ಇವತ್ತು ನಾವು ನಿಮ್ಮನ್ನು ಕರ್ಕೊಂಡು ಬಂದಿದ್ದೇವೆ ಸ್ನೇಹಿತರೆ. ಎಷ್ಟು ಪ್ರಶಾಂತವಾಗಿದೆ ಅಲ್ಲ. ಹೌದು, ಸಖತ್ತಿದೆ ಪ್ಲೇಸ್, ಸೂಪರ್ ಇದೆ ಪ್ಲೇಸ್. ಹೌದು. ಸೊ ಈಗ ಇಲ್ಲಿ ನೋಡಿ, ಈ ಸರ್ವತೀರ್ಥ ಏನಿದೆ ಅಲ್ಲ, ಈ ಸರ್ವತೀರ್ಥದ ಆ ಕಡೆಗೆ ಅಲ್ಲೇನು ನೋಡ್ತಾ ಇದ್ದೀರಲ್ಲ, ಅಲ್ಲಿಂದನೇ ವರದಾ ನದಿ ಹರಿದು ಮುಂದೆ ಹೋಗೋದು. ಸೊ ಬನ್ನಿ, ಅಲ್ಲಿಗೆ ಹೋಗ್ತಾ ಇದ್ದೇವೆ ಈಗ. ಸುತ್ತಲೂ ಮಲೆನಾಡ ಸೊಬಗನ್ನು ನೋಡ್ಬೋದಲ್ಲ. ಹೌದು, ನೋಡಿ ಎಂಥ ಗ್ರೀನರಿ. ಇಲ್ಲಿಂದ ಹುಟ್ಟಿ ಸಣ್ಣದಾಗಿ ಹರಿದು ವರದಾ ನದಿ ಮುಂದೆ ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಸರ್ವತೀರ್ಥದ ಹತ್ರ ಒಂದು ಕಮಾನ್ ಇದೆ. ಇಲ್ಲಿಂದಲೇ ಮುಂದೆ ವರದಾ ನದಿಯಾಗಿ ಮುಂದೆ ಹರಿಯುತ್ತೆ. ಇಲ್ಲಿ ಸಣ್ಣದಾಗಿ ಹರಿದು ನೋಡಿ, ಇಲ್ಲಿಂದ ಮುಂದೆ ಹೋಗುತ್ತೆ ಆ ಕಡೆಯಿಂದ. ಮಳೆಗಾಲದಲ್ಲಿ ಫುಲ್ ಇರ್ಬೋದಲ್ಲ ರೀ. ಹೌದು. ಸೊ ಇಲ್ಲಿಂದ ಈಗ ಸಣ್ಣದಾಗಿ ಹರಿತಾ ಇದೆ ನೋಡಿ. ಇಲ್ಲಿ ಹುಟ್ಟತಕ್ಕಂಥ ಈ ಪವಿತ್ರ ವರದಾ ನದಿಯು ಮುಂದೆ ಹರಿದು ತುಂಗಭದ್ರಾ ನದಿಗೆ ಸೇರುತ್ತೆ. ಗಳಗನಾಥ ಅನ್ನೋ ಪ್ಲೇಸಲ್ಲಿ ಈ ವರದಾ ನದಿ ಸೇರುತ್ತೆ. ಮತ್ತು ತುಂಗಭದ್ರಾ ಮುಂದೆ ಕೃಷ್ಣಾ ನದಿಯೊಂದಿಗೆ ಸೇರಿಕೊಂಡು ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿಯಲ್ಲಿ ಈ ಸಮುದ್ರವನ್ನು ಸೇರುತ್ತೆ. ಅಂದರೆ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿ ಇದು. ಹೌದು. ಸೊ ಈ ನದಿ ಇಲ್ಲಿಂದ ಹುಟ್ಟಿದರೆ ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂಥ ಮಲೆನಾಡಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿಯುತ್ತೆ ಈ ನದಿ. ಸೊ ಎಷ್ಟೊಂದು ವಿಶೇಷ ಅಲ್ಲ.
ವರದಾಂಬಾ ದೇವಿಯ ದೇವಸ್ಥಾನದ ಪಕ್ಕದ ಎಡಗಡೆ ನೀವು ರಾಮೇಶ್ವರ ದೇವಸ್ಥಾನವನ್ನು ನೋಡ್ಬೋದು. ಅದೇ ರೀತಿಯಾಗಿ ಶ್ರೀ ಸದಾಶಿವ ದೇವರ ಗುಡಿನೂ ಕೂಡ ಇದೆ. ಮತ್ತು ಈ ಏನು ಸರ್ವತೀರ್ಥ ಕಲ್ಯಾಣಿ ಇದೆಯಲ್ಲ, ಅಲ್ಲಿ ನಿಮಗೆ ಪ್ರಸನ್ನ ಗಣಪತಿ ದೇವರ ಗುಡಿ ಕೂಡ ನೋಡ್ಬೋದು. ಅದೇ ರೀತಿಯಾಗಿ ಈ ಕಲ್ಯಾಣಿಯ ಪಕ್ಕದಲ್ಲೇ ಸಪ್ತಮಾತೃಕೆಯರ ಗುಡಿಗಳು ಕೂಡ ನೀವು ಕಾಣ್ಬೋದು. ನೋಡಿ, ಪವಿತ್ರ ನದಿ ವರದಾ ನದಿಯ ಉಗಮ ಸ್ಥಾನದಲ್ಲಿ ಉಗಮ ತೀರ್ಥದ ನೀರು ಕಾಮನ್ ಆಗಿ ಶುದ್ಧವಾಗಿರುತ್ತೆ ಎಲ್ಲ ನದಿಗಳ ಉಗಮ ಸ್ಥಾನದಲ್ಲಿ ನೀರು. ಅದೇ ರೀತಿಯಾಗಿ ವರದಾ ನದಿಯ ನೀರನ್ನು ನಾನು ಮುಟ್ಟಿ ಒಂದು ಪುನೀತ ಭಾವನೆ ನನ್ನಲ್ಲಿ ಬರ್ತಾ ಇದೆ. ಅಷ್ಟು ಪವಿತ್ರವಾದಂಥ ನೀರು ಇದು. ಅದೇ ರೀತಿಯಾಗಿ ನಮ್ಮ ಮನುಷ್ಯನಿಗೆ ನೀರು ಅತಿ ಮುಖ್ಯ ಅಲ್ವಾ? ನಮ್ಮ ನೀರಿಲ್ಲದೆ ಮನುಷ್ಯನೇ ಇಲ್ಲ. ಹೌದು, 90 ಭಾಗ ದೇಹದ್ದು ಎಲ್ಲ ನೀರೇ. ಹೌದು, ನಮ್ಮ ದೇಹ ರಚನೆಯಲ್ಲೇ ಇರೋದು 90% ಭಾಗ ನೀರು. ಹೌದು, ಹಾಗೆಯೇ ನದಿಯು ಹಾಗೆಯೇ ತುಂಬ ಇಂಪಾರ್ಟೆಂಟ್. ಹೌದು, ನೋಡಿದ್ರಲ್ಲ ಸ್ನೇಹಿತರೆ, ಪವಿತ್ರ ನದಿ ವರದಾ ನದಿಯ ಮೂಲ ಸ್ಥಾನವನ್ನು. ಹೌದು, ಈ ವರದಾ ನದಿಯ ಮೂಲ ಸ್ಥಾನ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಇರತಕ್ಕಂತಹ ಈ ವರದಾ ನದಿಯ ಉಗಮ ಸ್ಥಾನ ತುಂಬ ಪ್ರಶಾಂತವಾಗಿದೆ ಸ್ನೇಹಿತರೆ. ಹಚ್ಚ ಹಸಿರಿನಿಂದ ಕೂಡಿದಂತಹ ವಾತಾವರಣ. ಹೌದು, ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ದಿನ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಹೌದು, ನೀವು ಸಾಗರಕ್ಕೆ ಬಂದಿದ್ದರೆ ಈ ವರದಾ ನದಿಯ ಮೂಲ ಸ್ಥಾನವನ್ನು ನೋಡೋದನ್ನು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಸೊ ಅಷ್ಟೊಂದು ಅದ್ಭುತವಾಗಿದೆ. ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.